ಮಿಸೆ ಆ ಕೋಳಿ ಹೆಂಗ? ಯಾವ ಕೋಳಿ? ನಾಟಕದ ಹೆಸರೇನ್ ಸರ್? ಅಹಲ್ಯ ಅಮಾಯಕಿ ಅಲ್ಲ. ಓ ಅಂದ್ರೆ ಈಗ ಇಬ್ಬಿಬ್ರು ಹುಡುಗಿರ್ ಹಿಡ್ದು ಹಾಕ್ಬೇಕು ನಾವು. ಬಾಟ್ಲ ಹೊಡಿತೀನಿ ನೀನ್. ಬಾಯಿನ ಹತ್ರ ಕೆಲಸ ಇದೆ. ದೂರವಿದ್ದು ನಿನ್ನಿಂದ ನೋವು ತಡೆಯಲಾಗದು. ಮೊದಲ ಪ್ರೇಮಿ ನೀನೇ ನನಗೆ ನಿನ್ನ ಮರೆಯಲಾಗದು. ನೋಡಿ ಎಷ್ಟು ಚಂದ ಲಕ್ಷಣವಾಗಿ ಒಳ್ಳೆ ಗೌರಮ್ಮ ಇದ್ದಾಗಿದ್ದಾಳೆ. तेरे बिना जिंदगी गुजारेंगे किवे जान जान के नू पुकारेंगे किवे करोगे जे दगा करो. ನೀನೇನಾದ್ರೂ ಕನಸು ಕಂಡಿದ್ದೀಯಮ್ಮ ಇಂಥ ಪಾಪಿಗಳಿಗೆ ಜನ್ಮ ಕೊಡ್ತೀನಿ ಅಂತ? ತಾಯಿಯಾಗಿ ನಿನ್ ಕರ್ತವ್ಯ ನೀನ್ ಮಾಡಿದೆ ಅಷ್ಟೇ ಅಷ್ಟೇ, ತಪ್ಪು ನಿಂದಲ್ಲಮ್ಮ. ನಿನ್ಗೊಳ್ಳೇದನ್ ಬಯಸೋರು ಯಾವ್ದೇ ವಿಷಯ ಆಗ್ಲಿ ನಿನ್ ಮುಂದನೆ ಹೇಳ್ತಾರೆ. ಯಾಕೆ ಯಾಕೆ? ಅದೇ ನಿನಗ್ ಕೆಟ್ಟದನ್ ಬಯಸೋರು ಯಾವ್ದೇ ವಿಷಯ ಆಗ್ಲಿ ನಿನ್ನನ್ ಬಿಟ್ಟು ಬೇರೆ ಎಲ್ರಿಗೂ ಹೇಳ್ತಾರೆ. ತಪ್ಪು ಮಾಡ್ಬಿಟ್ರಿ, ನೀವು ತಪ್ಪು ಮಾಡ್ಬಿಟ್ರಿ. ಕಾಡಿ ಕಾಡಿ ನೋಯಿಸಬೇಡ, ಕಾಯಬೇಡ ಕಾಯಿಸಬೇಡ. ಯಾಕೆ ಯಾಕೆ? ಸುಮ್ನೆ ಮಾತಾಡ್ ಕೆಟ್ಟವರು ಅನ್ನಿಸ್ಕೊಳ್ಳೋದಕ್ಕಿಂತ ಮೌನವಾಗಿದ್ದು ಅರ್ಥ ಆಗದೆ ಉಳ್ಕೊಂಡ್ಬಿಡೋದೇ ಒಳ್ಳೇದು. ಹೌದು, ಅಲ್ಲಿ ಹೋಗ್ಯಾನ ಈ ಸೋಡಾ ಬುದ್ಧಿ ತೋರಿಸ್ದು ಅಡ್ಡ ದಿಡ್ಡಿ ಸೀಳ್ಬಿಟ್ಟು ಬಿಸಿ ಬಿಸಿ ಪಲಾವ್ ಮಾಡಿ ಅಲ್ಲಿರೋರಿಗೆಲ್ಲರಿಗೆ ಹಾಕ್ಬಿಡ್ತೀನಿ ಅಲ್ಲಿ. ದೇವರ ಪ್ರಸಾದನ ಸ್ವಲ್ಪ ಉಪ್ಪು ಸಕ್ಕರೆ ಕಡಿಮೆ ಇದ್ರೂ ಪರವಾಗಿಲ್ಲ ಅಂತ ಬಿಸಾಕದೆ ತಿಂತೀವಿ. 1 2 3 4 5 6 ಸಾಕು ಅವ್ರಿಗಾಕು. ಆನಂದಾಯ್ತು. ಒಂದು ತಿಳ್ಕೊಳ್ಳಿ, ಹೊಡಿಯೋ ಕೈನ ಬೇಕಾದ್ರೂ ತಡಿಬಹುದು. ಕೈ ಆಮೇಲೆ ಎಗರ್ಸ್ ಕತ್ತೆ ಓದ್ಬಿಡ್ತೀನಿ. ಸತ್ಯ ಏನು ಅಂತ ತಿಳಿದ ಇನ್ನೊಬ್ರು ಮನ್ಸಿಗೆ ನೋವು ಮಾಡಿ ದೂರ ಮಾಡ್ಕೊಳ್ಳೋದಕ್ಕಂತೂ ಹೋಗ್ಬೇಡಿ. ಯಾಕಂದ್ರೆ ಸತ್ಯ ನಿಮಗ್ ತಿಳಿಯೋ ಅಷ್ಟರಲ್ಲಿ ಅವರು ನಿಮ್ಮಲ್ಲಿಟ್ಟಿರೋ ಪ್ರೀತಿ ನಂಬಿಕೆನ ಕಳ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ ನಿನಗೆ ಮಂಡೆ ಉಂಟಾ? ಇವೆಲ್ಲವೂ ಶುದ್ಧ ಕಟ್ಟುಕತೆ, ಯಾವ್ದು ನಂಬು ಹಾಗೆ ಇಲ್ಲ. ನಾವೇ ನೋಡ್ತಿದ್ದೀರಲ್ಲ, ನಾನವನಲ್ಲ. ಕಾಡಿ ಕಾಡಿ ನೋಯಿಸಬೇಡ. ಮರ್ಯಾದೆ ತಂತಿನ ಭಾಷೆ. ಈ ಹುಡುಗಿಗೆ ಸಿನಿಮಾ ಹುಚ್ಚು. ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಮನೆಯಲ್ಲಿರೋ ದುಡ್ಡಲ್ಲಿ ಎತ್ತುಕೊಂಡು ಹೋಗಿ ಅವನಿಗೋ ಕೊಟ್ಟಿದ್ದಾಳೆ. ಅವನು ಇವಳಿಗೆ ಆಕಾಶದಲ್ಲಿ ಕಾಗಿ ತೋರಿಸಿ ಸರಿಯಾಗಿ ಮಂಡೆ ಮೇಲೆ ಟೋಪಿ ಹಾಕಿ ಓಡಿ ಹೋಗಿದ್ದಾನೆ. ಮಿಸೆ ಆ ಕೋಳಿ ಹೆಂಗ? ಯಾವ ಕೋಳಿ? ಅದೇ ಕಡು ಆ ಒಳಗೋಯ್ತಲ್ಲ ಆ ಕೋಳಿ ಹೆಂಗು? ಹೆಂಗೆ ಅಂದ್ರೆ ಸ್ವಲ್ಪನೂ ಟೇಸ್ಟೇ ಇಲ್ಲ. ತುಂಬಾ ಬಿಸಿ ಇರೋರ್ನ ಯಾವತ್ತೂ ಡಿಸ್ಟರ್ಬ್ ಮಾಡಬಾರ್ದು. ವೆರಿ ಗುಡ್, ಮಾಡಕ್ ಹೋಗ್ಬೇಡ. ಅವ್ರಾಗ ಲೀವ್ ಮಿ ಅಲೋನ್ ಅನ್ನೋದಕ್ಕಿಂತ ಮುಂಚೆ ನಾವೇ ದೂರ ಹೋಗ್ಬಿಡ್ಬೇಕು. ಅವಕಾಶಕ್ಕಾಗಿ ಸೇರೋ ಸ್ನೇಹ, ಅವಶ್ಯಕತೆಗಾಗಿ ಸೇರೋ ಸಂಬಂಧಗಳು ಯಾವತ್ತೂ ಶಾಶ್ವತ ಅಲ್ಲ. ನಮಸ್ಕಾರ ಸರ್. ನಮಸ್ಕಾರ. ನೀವು ನನ್ನ ಶ್ವೇತಾ ಕ್ಲಾಸ್ಮೇಟ್. ಓ, ನೋಡಕ್ ಬಂದ್ರಾ? ಬನ್ನಿ ಕೂತ್ಕೊಳ್ಳಿ. ಏನ್ ತಗೋತೀರಾ? ಕಾಫಿ. ಥ್ಯಾಂಕ್ ಯು. ನೀವು 10 kg ಮೇಕಪ್ ಹಾಕೋತಿರೋ ದೆವ್ವ ಥರ ಕಾಣಿಸ್ತಿದ್ದೀರಾ ಅಂತ ಹೇಳಿದರು. ಬಟ್ ದೆವ್ವ 10 kg ಮೇಕಪ್ ಮಾಡ್ಕೊಳ್ಳುತ್ತೆ ಅಂತ ನಾನು ಇವತ್ತೇ ಗೊತ್ತಾಗಿದ್ದು. ನನಗೆ ದೆವ್ವನೂ 10 kg ಮೇಕಪ್ ಮಾಡ್ಕೊಳ್ಳುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಕೂಲ್ ಕೂಲ್, ಗಾಬರಿ ಆಗ್ಬೇಡಿ, ಅವಳು ನನ್ನ ಧರ್ಮಪತ್ನಿ. ಹಾಯ್. ಥ್ಯಾಂಕ್ ಯು ಅಣ್ಣ. ನಿಮ್ಮೂರಲ್ಲಿ ಏನಾದರೂ ದೆವ್ವ ಇದೆಯಾ? ದೆವ್ವ 10 kg ಮೇಕಪ್ ಹಾಕೊಂಡು ನಿಮ್ಮ ಮನೆ ಹತ್ರ ಬರುತ್ತಾ? ಸ್ವಲ್ಪ ಮಾಡ್ರನ್ನಾಗು ಅಂದೆ. 25 ವರ್ಷದಿಂದ ಟ್ರೈ ಮಾಡ್ತಾನೆ ಇದ್ದಾಳೆ. ನಿನಗೆ ಹುಡುಗರು ಹೊಸಬ್ರು ಬಂದಾಗ ಎದುರುಗಡೆ ಬರಬೇಡ ಅಂತ ಹೇಳಿರ್ಲಿಲ್ಲ? ಮೇಡಮ್ ಅವ್ರ ಏನಾದ್ರು ಹೊರಗಡೆ ಸಿಕ್ಕಿದ್ರೆ ಗುರ್ತಿಡಿಯೋದು ಸ್ವಲ್ಪ ಕಷ್ಟ ಆಗ್ಬೋದು. ನಿಮಗೆ ಆ ಚಾನ್ಸೇ ಸಿಕ್ಕೋದಿಲ್ಲ ಬಿಡಿ. ಇನ್ಮೇಲೆ ನೆಕ್ಸ್ಟ್ ಮೇಕಪ್
ಕಡಿಮೆ ಮಾಡ್ಕೋತೀನಿ. ಹಾಗೆ ಆಲ್ಮೋಸ್ಟ್ ಮೇಕಪ್ ಇರ್ಲಾರ್ದು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ. ಮುಖಕ್ಕೆ ಈ ಸಗಣಿ ಹಚ್ಕೊಳ್ದೆ ಮನೆ ದಾಟೋದೇ ಇಲ್ಲ ಅವಳು. ಈ ಒರಿಜಿನಲ್ ಫೇಸ್ ನಾ ಮದುವೆ ಆದಾಗಿಂದ ನಾನೇ 4-5 ಸಾರಿ ನೋಡಿರ್ಬೋದು. ಸುಳ್ಳು ಹೇಳ್ತಾ ಇದ್ದೀರಾ ಸರ್? ನಿಮಗ್ ನಂಬಿಕೆ ಇಲ್ದೇ ಇದ್ರೆ ಅಲ್ಲಿ ನೋಡಿಯಪ್ಪ. ತೇಕ ಬಂದ್ರು ಸಾಕಂದ್ರು ಬಿಡಬ್ಯಾಡೋ ಮಾವನನ್ನ. ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಎಲ್ಲಾದರೂ ಇರು, ಎಂತಾದರೂ ಇರು, ಅವಾಗ ಮೆಸೇಜ್ ಮಾಡ್ತಿರು. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಏನ್ರಮ್ಮ ನೀವ ಮಹಾತಾಯಿ ಸೊಸೆರ? ನಾಚಿಕೆ ಆಗೋದಿಲ್ವೇ ಹೇಸಿಗೆ ಬದುಕೋದಕ್ಕೆ? ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ, ಕಣ್ ಮುಚ್ಕೊಂಡ್ಬಿಟ್ಟೆ. ಇವತ್ತು ನೀನಿರಬೇಕಾಗಿತ್ತು, ಇವತ್ತು ನೀನು ಬದುಕಿರಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ನಲ್ಲ ನಿನ್ನ ಪ್ರೀತಿ ಕೂಗು ಇನ್ನೂ ಬರಲಿಲ್ಲ. ನಿನ್ನ ಹೊತ್ತ ಮನಸ್ಸು ಯಾಕೋ ಕಣ್ಣ ತೆರೆದಿಲ್ಲ. ನಮ್ಮ ಸಣ್ಣನ ಓಣ್ಯಾಗ ನೀ ಚಂದನ ಬೆಳಕಿ, ನಾ ಮನಿ ಮುಂದ ಆದರ ದನಿ ನಲಕು ನಾ ಹಿಡಿಯಾಕಿ. ಜನ ರೊಚ್ಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ. ನೀವು ಪೊಲೀಸ್ ಅಂತ ಕೂಗ್ತೀರಾ? ಮಿಸೆ ಬೆಳಿಗ್ಗೆಯಿಂದ ನಿನ್ನೇನೇನೋ ನಾನು ಅಂದ್ಬಿಟ್ಟೆ, ಬೈದ್ಬಿಟ್ಟೆ, ಬೇಜಾರು ಮಾಡ್ಕೊಂಡ್ಯಾ? ಎಲ್ಲರೂ ಬಿಟ್ಟೇನೋಣ. ನಿನ್ನ ಮಂಡಿದಂಗೆ ಹಿರಿಯರೇನಾರು ಹೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಅವೇ ಮಗ್ನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ. ಅಲ್ಲ ಮತ್ತೆ ಕೂತ್ಕಳ